ಅಂಡ್ ಏನ್ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್. ನಮ್ಮ ಅಕ್ಕ ಮೇನ್ ಲಕ್ಷ್ಮಿ ಇಬ್ರು ಅಲ್ಲಿ ಭೇಟಿ ಆಗಿದ್ದು ರೀತಿ ಹಂಗೈತೆ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅಂತ ಅಷ್ಟ್ ತಮಾಷೆ ಮಾಡ್ಕೊಂಡು ಚೆನ್ನಾಗಿ ನಾನು ಅವ್ರವ್ರನ್ನ ನೋಡ್ತೀನಿ ಅಂತ ಜಗಳ ಆಡ್ತಾಳೆ. ಜಗಳಾಡ್ತೀವಿ ಗೈಸ್, ಪಾತ್ರೆ ತಗೊಂಡು ಹೊಡೆದಾಡ್ತೀವಿ ಮಚ್ಚ ಕೊಡೋದು ಅದೆಲ್ಲ ಚೆನ್ನಾಗಿ ಮಾಡ್ತಾಳೆ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕ್ಯೂ ಅಂಡ್ ಏನ್ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀವಿ. ಇಬ್ರು ಬಗ್ಗೆ ಎಷ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದೀವಿ ಅಂತಾನು ಆಗುತ್ತೆ, ಮತ್ತೆ ಒಂದೆರಡು ಕ್ವಶನ್ಗಳಿಗೆ ಆನ್ಸರ್ ಸಿಕ್ದಂಗೆ ಆಗುತ್ತೆ. ನೀವು ಕೇಳೋ ಕೆಲವ್ರು 1-2-3 ಕ್ವಶನ್ ಕೇಳಿರೋದನ್ನ ಅದ್ರಲ್ಲಿ ಆ್ಯಡ್ ಮಾಡಿದ್ದೀವಿ, ನಾವು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಸ್ಟಾರ್ಟ್ ಮಾಡೋಣ. ಮೆಹಂದಿ ಬೇರೆ ಹಚ್ಕೊಂಡಿದ್ದೀನಿ, ಆಷಾಢ ಮಾಸ, ಲಕ್ಷ್ಮಿ ಒಲಿಲಿ ಅಂತ ನಮ್ಮ ಅಕ್ಕ ಲಕ್ಷ್ಮಿಗೆ ಹಾಕಿದ್ದಾಳೆ. ಸೊ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಕ್ವಶನ್ ಕೇಳ್ತಾರೆ, ನಾವು ಆನ್ಸರ್ ಮಾಡ್ತಾ ಹೋಗ್ತೀವಿ. ಹೌದಾ? ಸರಿ ಆಯ್ತು. ಮೊದಲ ಬಾರಿ ಎಲ್ಲಿ ಭೇಟಿಯಾದರಿ? ಮೊದಲ ಬಾರಿ ಎಲ್ಲಾಗಿದ್ದು? ಮದ್ವೆ ಮನೆ. ಒಂದ್ ಮದ್ವೆ ಮನೇಲಿ ಭೇಟಿಯಾಗಿದ್ವಿ. ಯಾರ ಮದುವೆ? ಯಾರ್ದೋ ನಮಿಗೂ ಪರಿಚಯ ಇದ್ದಿದ್ದು, ಇವರು ಅವ್ರ ಕಡೆ ಹುಡುಗನ್ ಕಡೆ ಪರಿಚಯ ಇತ್ತು ಅನ್ಸುತ್ತೆ, ಬಂದಿದ್ರು. ಸೊ ಇಬ್ರು ಅಲ್ಲಿ ಭೇಟಿಯಾಗಿದ್ದು. ಮೊದಲು ಐ ಲವ್ ಯು ಅಂತ ಹೇಳಿದ್ದು ಯಾರು? ನಾನೇ ಹೇಳಿದ್ದು. ಇವರೇ ಹೇಳಿದ್ದು. ಹೌದಾ? ಮೊದಲ ಇಂಪ್ರೆಷನ್ ನಿಮ್ಗೆ ಒಬ್ರ ಮೇಲೆ ಒಬ್ರು ಹೇಗಿತ್ತು? ಫಸ್ಟ್ ಇಂಪ್ರೆಷನ್ ಯಾರೊಳೆ ಹಿಂಗವಳಲ್ಲ ಇವಳು ಅಂತ ಅನ್ನಿಸ್ತು. ಕರೆಕ್ಟ್ ಆಗಿ ಹೇಳು. ವಿಡಿಯೋ ಮಾಡ್ತಾ ಇದೀನಾ? ಏನು ಅನ್ನಿಸ್ಲಿಲ್ಲ. ನನ್ಗೇನು ಅನ್ನಿಸ್ಲಿಲ್ಲ, ನಿನ್ಗೆ ಅನ್ನಿಸ್ತೀರಾ? ನೀನ್ ಲವ್ ಮಾಡ್ದ ನನ್ನ? ಐ ಲವ್ ಯು ಹೇಳ್ದ? ಅದು ಏನಂತಾರೆ ಅವಾಗ ಆ ವಯಸ್ಸಲ್ಲಿ ಅದೇನೋ ಗೊತ್ತಾಗಿಲ್ಲ ಹೆಂಗ್ ಲವ್ ಆಯ್ತು ಅಂತ, ಒಟ್ನಲ್ಲಿ ಲವ್ ಆಗ್ಬಿಡ್ತು. ಈಗ ಪಶ್ಚಾತ್ತಾಪ ಆಗ್ತಾ ಇದೆಯಾ? ಪಶ್ಚಾತ್ತಾಪ ಏನಿಲ್ಲ, ಚೆನ್ನಾಗಿದ್ದೀನಲ್ಲ ಇವಾಗ. ಪಶ್ಚಾತ್ತಾಪ ಆಗ್ತದೆ. ನೀನ್ ಹೇಳೋ ರೀತಿ ಹಂಗೈತೆ. ಪ್ರೋ ಲವ್ ಕೊಡ್ತಾ ಇದೆಯಲ್ಲ, ಪ್ರೋ ಮ್ಯಾಕ್ಸ್ ಲವ್ ಕೊಡ್ತಾ ಇದೆಯಾ? ಪಶ್ಚಾತ್ತಾಪ ಆಗ್ಬೇಕು ನನ್ಗೆ. ನನಗೆ ಫಸ್ಟ್ ಟೈಮ್ ನೋಡಿದಾಗ ಇಂಪ್ರೆಷನ್ ಅಂತ ಏನ್ ಅನಿಸ್ಲಿಲ್ಲ. ಒಳ್ಳೆ ಏನ್ ಇದು ಚಿಕ್ಕ ಹುಡುಗ ಅಂತ ಅನ್ಸಿತ್ತು. ಆಮೇಲೆ ಅವ್ರ ಜೊತೆ ಮಾತಾಡಿದ್ಮೇಲೆ ನೀನ್ ದೊಡ್ಡ ಹುಡುಗಿ ಆಗಿದ್ದೆ. ಹಂಗಲ್ಲ ರೀ, ಮಾತಾಡ್ತಾ ಅವ್ರ ಗುಣ ತುಂಬಾ ಇಷ್ಟ ಆಯ್ತು. ಅವ್ರ ಒಳ್ಳೆ ಗುಣ, ಮತ್ತೆ ಹೆಣ್ಮಕ್ಳಿಗೆ ಕೊಡೋ ರೆಸ್ಪೆಕ್ಟ್ ಇಷ್ಟ ಆಯ್ತು. ಅವ್ರು ಏನೇ ತಮಾಷೆಗೆ ಏನೇ ಮಾತಾಡಿದ್ರು ಅವ್ರು ಆರ್ಟ್ಲಿ ತುಂಬಾ ಹೆಣ್ಮಕ್ಳಿಗೆ ಬೆಲೆ ಕೊಡ್ತಾರೆ. ರೆಸ್ಪೆಕ್ಟ್ ಹೇಳಿ ಬೇಡ, ಮರ್ಯಾದೆ ಅಂತ ಹೇಳೋದು. ಬರೀ ಇಂತದೆಯಾ? ಎಷ್ಟು ಎಡಿಟ್ ಮಾಡ್ಬೇಕು ಗೊತ್ತಾ ನೀವು ಹಿಂಗೆಲ್ಲ ಎಡಿಟ್ ಮಾಡಕ್ ಆಗಲ್ಲ. ಹೆಣ್ಮಕ್ಳು ಬಗ್ಗೆ ಇಟ್ಟಿರೋ ಗೌರವ ಮರ್ಯಾದೆ ನಂಗೆ ತುಂಬಾ ಇಷ್ಟ. ಅದ್ರಲ್ಲೂ ನಮ್ಮ ಅಕ್ಕನ ಮೇಲೆ ತುಂಬಾ ಒಂದು ಒಳ್ಳೆ ಒಪಿನಿಯನ್ ಇದೆ ಅವ್ರಿಗೆ. ಅದ್ ನಂಗೆ ಅದ್ರಿಂದಾನೇ ಜಾಸ್ತಿ ನನಗೆ ಅವ್ರನ್ನ ಕಂಡ್ರೆ ಇಷ್ಟ. ಪ್ಲಸ್ ಏನ ಇಂಪ್ರೆಷನ್ ಆಗಿದೆ ಅದ್ರಿಂದಾನೆ. ನೋಡ್ದಾಗ ಇಷ್ಟ ಆಗಿಲ್ಲ, ನೋಡ್ತಾ ಇಷ್ಟ ಆಯ್ತು. ನೆಕ್ಸ್ಟ್, ಮನೆಯಲ್ಲಿ ಹೆಚ್ಚು ಮಾತನಾಡುವುದು ಯಾರು? ತಿಂತ ಇಷ್ಟ ಆಯ್ತು ಅವ್ಳಿಗೆ. ಮನೆಯಲ್ಲಿ ಹೆಚ್ಚು ಮಾತಾಡೋದು ನಾನೇ. ಅದಂತೂ ನಮ್ಮ ಮನೇಲಿ ಎಲ್ಲ ನಮ್ಮ ರಿಲೇಷನ್ ಅವರೆಲ್ಲ ಹೇಳ್ತಾರೆ, ಜಾಸ್ತಿ ಮಾತಾಡೋದು. ಅದ್ರಲ್ಲಿ ನಮ್ ದೊಡ್ಡಕ್ಕನ ಮಗಳು ಅವಳು ಜಾಸ್ತಿ, ಇವ್ರು ಮಾತಾಡೋದನ್ನೇ ಹೇಳೋಳು. ಎಷ್ಟು ಮಾತಾಡ್ತಾರೆ, ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅಂತ ಅಷ್ಟ್ ತಮಾಷೆ ಮಾಡ್ಕೊಂಡು ಸಿಕ್ಕಾಬಟ್ಟೆ ಮಾತಾಡ್ತಿರ್ತಾರೆ. ಒಂದೊಂದ್ಸಲ ನಂಗೆ ಅದೇ ಬೇಜಾರಾಗುತ್ತೆ, ಬೈತಾ ಇರ್ತೀನಿ ಸುಮ್ನೆ ಇರು ಅಂತ. ಬಟ್ ಸುಮ್ನೆ ಸೈಲೆಂಟ್ ಆಗಿ 1-2 ಅವರ್ ಇದ್ಬಿಟ್ರೆ ಅದು ಆಗಲ್ಲ, ಮಾತಾಡ್ತಾ ಇರ್ಬೇಕು. ಹೆಚ್ಚು ಕೋಪ ಮಾಡಿಕೊಳ್ಳುವುದು ಯಾರು? ನಾನೇ. ಇವರೇ ಕೋಪ ಮಾಡ್ಕೊಳೋದು ಜಾಸ್ತಿ. ಎಲ್ಲ ಒಂದೊಂದು ಚಿಕ್ಕ ವಿಚಾರಕ್ಕೂ ಕೋಪ ಮಾಡ್ಕೊಂತಾರೆ, ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಮಾಡ್ಕೊಂತಿರ್ತಾರೆ. ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್, ಅಡುಗೆ ಚೆನ್ನಾಗಿ ಮಾಡುವವರು ಯಾರು? ಇವ್ರು ಅಡ್ಗೆನೇ ಮಾಡಲ್ಲ, ಮಾಡದ್ ನಾನು ಒಬ್ಳೆ. ನನ್ನ ಹೆಂಡತಿನೂ ಚೆನ್ನಾಗಿ ಮಾಡಲ್ಲ. ಚೆನ್ನಾಗಿ ಮಾಡಲ್ವಾ? ಸೀರಿಯಸ್ ಆಗಿ? ಈಗ ಫಸ್ಟ್ ಚೆನ್ನಾಗಿ ಮಾಡ್ತಿರ್ಲಿಲ್ಲ,
ಈಗ ಚೆನ್ನಾಗಿ ಮಾಡೋದು ಕಲ್ತವಳೆ. ಈಗ ಒಂಚೂರು ನಮ್ಮ ಸ್ಟೈಲ್ ಅಡುಗೆ ಮಾಡಕ್ ಕಲ್ತವಳೆ ಇವಾಗ. ಯಾಕಂದ್ರೆ ಬೇಕಾದ್ರೆ ಇಲ್ಲಿ ಕೊಂಡಿರ್ತಾರೆ ಸೈಲೆಂಟ್ ಆಗಿ, ನನಗೆ ಇಡಲ್ಲ. ರೂಪಚಕುಮಾರ್ ಕೈಯಲ್ಲಿ ಇರುತ್ತಲ್ಲ ಕಿತ್ಕೊಳೋದು, ಮಾತಾಡೋದು, ವಾಪಸ್ ಕೊಡೋ ಥರ ಮಾಡೋದು, ಮತ್ತೆ ಕಿತ್ಕೊಳ್ಳೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೆಕ್ಸ್ಟ್ ಮುಂದುವರಿಸಿ. ಸ್ಟಾರ್ಟ್ ಮಾಡ್ದ. ಮುಂದುವರಿಸಿ. ಯಾವ ಕನ್ನಡ ನಾವು. ಯಾವ ವಿಷಯಕ್ಕೆ ಹೆಚ್ಚು ಜಗಳ ಆಗುತ್ತೆ? ಅಡ್ಗೆ. ಅಡಿಗೆಗೆ ಏನಾಗಲ್ಲ ಅಂತ ಏನ್ ಜಗಳ, ಅಡಿಗೆ ವಿಷಯಕ್ಕೇನು ಆಗತ್ತೆ. ಅಡಿಗೆ ವಿಷಯಕ್ಕೆ ಏನ್ ಜಗಳ ಮಾಡಲ್ಲ ಗೈಸ್. ಜಾಸ್ತಿ ನಾವೇನಕ್ಕೂ ಅಷ್ಟು ಜಾಸ್ತಿ ಜಗಳ ಆಡಲ್ಲ, ಸುಮ್ನೆ ಸಣ್ಣ ಪುಟ್ಟ ಇನ್ನೊಂದು ಸ್ವಲ್ಪ ಆಡ್ತಾಳೆ. ನಾನು ಅವ್ರವ್ರನ್ನ ನೋಡ್ತೀನಿ ಅಂತ ಜಗಳ ಆಡ್ತಾಳೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಬರೀ ಬ್ಯಾಡ್ದೇ ಇರೋವೇ ಮಾತಾಡ್ತಾನೆ ಅವನು. ಸಣ್ಣ ಪುಟ್ಟಕ್ಕೆ ಸುಮ್ನೆ 1-2 ಸೆಕೆಂಡ್ ಹಂಗೆ ಬೇಜಾರಾಗಿ ಮಾಡ್ಕೊಂತೀವಿ ಬಿಟ್ರೆ, ದೊಡ್ಡದಾಗಿ ಸ್ಟಾರ್ಟಿಂಗ್ ಮದ್ವೆ ಆಗೋಷ್ಟ್ರಲ್ಲಿ ತುಂಬಾ ಜಗಳ ಆಗಿದೆ. ಅದನ್ನ ಹೇಳ್ಬೇಕು ಅಂದ್ರೆ ಅದು ದೊಡ್ಡ ಕಥೆನೇ ಇದೆ. ಹೆಂಗೆ ಅಂದ್ರೆ ಇಬ್ರಿಗೂ ನಾವು ಒಬ್ರಿಗೊಬ್ರು ಬೇಡವೇ ಬೇಡ ಬಿಟ್ಬಿಡೋಣ ಅನ್ನೋ ಲೆವೆಲ್ ವರ್ಗೂ ಜಗಳ ಆಡಿದೀವಿ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಒಂದು ಟೈಮ್ ಬಂದಾಗ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ಮೇಲೆ ಈಗ ಅಷ್ಟು ಜಗಳ ಬರಲ್ಲ ಇಬ್ರು ನಡುವೆ. ಏನಕ್ಕೂ ಜಗಳ ಬರಲ್ಲ. ಏನಾದ್ರೂ ಅವ್ರು ಮಾತಾಡ್ಸ್ಕೊ ಬರ್ತಾರೆ, ಇಲ್ಲ ನಾನೇ ಮಾತಾಡ್ಸ್ಕೊಂಡು ಹೋಗ್ತೀನಿ. ಜಾಸ್ತಿ ಜಗಳ ಆಡೋದು ನಾನು ಅಡುಗೆಗೇನೆ. ಯಾಕಂದ್ರೆ ಬೆಳಗ್ಗೆ ಎದ್ದು ತಿಂಡಿ ಅದು ಮಾಡಲ್ಲ ಅವಳು. ಜಗಳ ಅಲ್ಲ ಗೈಸ್. ಏನಾದ್ರೂ ಒಂದ್ ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಕಮ್ಮಿ ಇದ್ರೆ ಹೇಳ್ತಾರಷ್ಟೇ, ಇದು ಕಮ್ಮಿ ಇದೆ, ಯಾಕೆ ಹಾಕಿಲ್ಲ, ಯಾಕೆ ಮಾಡಿಲ್ಲ ಅಂತ. ಆಮೇಲೆ ಅವರೇ ಸರಿ ಹೋಗ್ತಾರೆ, ಆಯ್ತು ಬಾ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ, ನಾಳೆ ಸರಿಗ್ ಮಾಡು, ಹಂಗೆ ಹೇಳ್ತಾರೆ. ಅದೊಂದ್ ಜಗಳ ಏನಲ್ಲ ಅದು. ಸುಳ್ಳು ಹೇಳ್ತಾಳಲ್ಲ. ಆಯ್ತು ಕೊಡು. ಹಂಗಾರೆ ಸುಳ್ಳು ಹೇಳ್ತಾ ಇದೀನಿ ನಾನು. ನಾನು ಬೇಜಾರು ಮಾಡ್ಕೊಂಡಿರ್ತೀನಲ್ಲ, ಅದ್ನೇಳು ನೀಟಾಗಿ. ದೊಡ್ಡ ಜಗಳ ಆಡ್ತೀವಿ ಗೈಸ್. ಪಾತ್ರೆ ತಗೊಂಡು ಹೊಡೆದಾಡ್ತೀವಿ. ಮಚ್ಚಲ್ ಒಂದ್ ಹೊಡಿಯೋದ್ ಬಾಕಿ ಇದೆ, ಅದನ್ನ ಕಮ್ಮಿಂಗ್ ಡೇಸ್ ಅಲ್ಲಿ ಹೇಳ್ತೀನಿ. ಆಯ್ತಾ ಸಾಕ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇಲ್ಲ ಇದು ಸುಳ್ಳು. ಇದು ಸುಳ್ಳು ಇದು ಎಡಿಟ್. ಇರೋ ಕ್ವಶನ್ ಕೇಳಿ. ನೆಕ್ಸ್ಟ್. ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಇಷ್ಟವಾದ ಗುಣ ಯಾವುದು? ನೀನ್ ಹೇಳು first. ಗುಣ ಅಂತದ್ ಎಲ್ಲ ಎಲ್ಲ ಗುಣನೇ. ಅವಳು ಯಾವ್ದಾರು ಒಂದು ಕೇರಿಂಗ್. ಅವಳು ನನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ. ನನಗೊಂದು ಹುಷಾರಿಲ್ಲ ಅಂದರೆ, ಆಮೇಲೆ ನನಗೇನು ಬೇಕು ಇಷ್ಟ ಅದು ಮಾಡೋದು, ಆ ಥರ. ನನಗೇನು ಇಷ್ಟ, ಈಗ ನನ್ನ ಬಟ್ಟೆ ಎಲ್ಲ ಐರನ್ ಮಾಡಿಸಿಡೋದು ಇರ್ಬೋದು. ಆಮೇಲೆ ಅದೆಲ್ಲ ಇಂಟಿದ್ದೀರು ಮಾಡ್ತಾರೆ. ಅದೇ ಅವೆಲ್ಲ ಕೇರಿಂಗ್ ನೇಚರ್, ಆ ಗುಣ ಅಷ್ಟೇನಾ? ಅಷ್ಟೇ. ನೀನು ಹೇಳು. ಹೇಳ್ಬೇಕು ತಾನೆ, ನಮ್ಮ ಫ್ಯಾಮಿಲಿ ಎಲ್ಲ ಅದು. ಆಮೇಲೆ ಇನ್ನೊಂದು ಏನಂದ್ರೆ ಮೇನ್ ಇಂಪಾರ್ಟೆಂಟ್, ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊತಾಳೆ. ನಮ್ಮ ಅಪ್ಪ ಅಮ್ಮನ ಜೊತೆ ಹೊಂದ್ಕೊಂಡವಳೆ ಚೆನ್ನಾಗಿ. ಅಂದ್ರೆ ನೀನ್ ನಕ್ಕೊಂಡ್ ಹೇಳೋದ್ ನೋಡಿದ್ರೆ ಜನ ಏನು ಸುಳ್ಳು ಸೀರಿಯಸ್ ಆಗಿ ನೋಡೋ ಫೇಸ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ನನ್ನ ನೋಡ್ಕೊಳ್ಳೋದು. ನನ್ನೇ ಅಷ್ಟೇ ಕೇರ್ ಮಾಡಲ್ಲ ಅವಳು. ಅವ್ರ ಅತ್ತೆ ಮಾವನ್ನೂ ಕೇರ್ ಮಾಡ್ತಾಳೆ, ನಮ್ಮ ಅಪ್ಪ ಅಮ್ಮನ್ನೂ ಜಾಸ್ತಿ ಕೇರ್ ಮಾಡ್ತಾಳೆ. ಅವ್ರಿಗೆ ಏನು ಬೇಕು ತೊಗೊಂಡೋಗಿ ಕೊಡೋದು, ಅದೆಲ್ಲ ಚೆನ್ನಾಗಿ ಮಾಡ್ತಾಳೆ. ಓಕೆ, ಒಳ್ಳೆ ಹೆಂಡ್ತಿನೇ ಸಿಕ್ಕವಳ ಕೊನೆಗೆ. ಸೊ ನನಗೆ ಏನ್ ಇಷ್ಟ ಅವ್ರ ಗುಣ ಅಂದ್ರೆ, ನನ್ನ ಏನೇ ಇದುವರೆಗೂ ನನ್ನ ಮದ್ವೆ ಆದಾಗಿಂದ ಇಲ್ಲಿವರೆಗೂ ಇಂಥದ್ದು ಬೇಕು ಅಂತ ಹಠ ಮಾಡಿ ಏನು ಕೇಳಿಲ್ಲ. ಅದಕ್ಕೆ ಮುಂಚೆನೆ ಎಲ್ಲ ಅವರೇ ತಕ್ಕೊಡ್ತಾರೆ, ತಂದ್ಕೊಡ್ತಾರೆ ಅಂತಾನೆ ಇಷ್ಟ ಅಂತಲ್ಲ, ಅರ್ಥ ಮಾಡ್ಕೊಂತಾರಲ್ಲ. ಒಂದು ಹೆಣ್ಮಕ್ಳು ಮನ್ಸನ್ನ ಅರ್ಥ ಮಾಡ್ಕೊಳೋ ಗಂಡ ಸಿಗೋದು ತುಂಬಾ ಕಮ್ಮಿ. ಅವರು ಅದನ್ನೆಲ್ಲ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ವಿಷಯದಲ್ಲಿ ನಂಗೆ ತುಂಬಾ ಇಷ್ಟ ಅವರು. ನಾನೇನು ಹೇಳ್ತಾ ಇಲ್ಲ. ನೆಕ್ಸ್ಟ್. ಒಬ್ಬರ ಬಗ್ಗೆ ಬದಲಾಯಿಸಬೇಕು ಎಂದು ಅನಿಸುವ ಒಂದು ಅಭ್ಯಾಸ ಯಾವುದು? ಅಭ್ಯಾಸ ನನ್ನ ಹೆಂಡತಿದು ಯಾವಾಗಲೂ ಮಲಗಿರೋದು. ಅದನ್ನ ಬದಲಾಯಿಸ್ಬೇಕು ಅಂದ್ರೆ ಇವ್ರು ಡ್ಯೂಟಿಗೆ ಹೋಗಿರ್ತಾರೆ, ನಾನು ಒಬ್ಳೆ ಏನ್ ಮಾಡ್ಲಿ ಮನೆ ಒಳಗಡೆ, ಬೇಜಾರಾಗ್ತಿರುತ್ತೆ. ಎಷ್ಟೊತ್ತು ಒಂದು ಟಿವಿ ನೋಡ್ಲಿ, ಅದಕ್ಕೆ ಮಲಗಿರ್ತೀನಿ ಅಷ್ಟೇ. ಇವರಲ್ಲಿ ಏನ್ ಬದಲಾಯಿಸ್ಬೇಕು ಅಂದ್ರೆ ಕೆಲವೊಂದು ಗುಣ ಇದೆ, ಅದನ್ನ ಹೇಳಕ್ಕಾಗಲ್ಲ ನಾನು. ಅದನ್ನ ಒಂದ್ ಸ್ವಲ್ಪ ಬದಲಾಯಿಸ್ಕೋಬೇಕು. ಮತ್ತೆ ಖರ್ಚು ಕಮ್ಮಿ ಮಾಡ್ಬೇಕು ಅವ್ರು, ಅದನ್ನ ಬದಲಾಯಿಸ್ಕೋಬೇಕು. ಅದು ಗುಣ ಕೇಳ್ತಾ ಇರೋದು, ಖರ್ಚು ಕಡಿಮೆ ಮಾಡ್ಕೊಳ್ಳೋದು ಗುಣ ಅಲ್ಲ. ಅದು ಗುಣದಲ್ಲೇ ಬರೋದು. ಅಭ್ಯಾಸ, ಖರ್ಚು ಕಡಿಮೆ ಮಾಡೋ ಅಭ್ಯಾಸ ಕಲ್ತ್ಕೋಬೇಕು. ಕಿಚ್ಬಿಟ್ಟಿ. ಆಮೇಲೆ ಖರ್ಚು ಕಡಿಮೆ ಆಮೇಲೆ ಇನ್ನೊಂದೇನು ಅಂದ್ರೆ
ಅವರು ಊರ್ಗೆ ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಕುಣ್ಕೊಂಡ್ ಹೋಗ್ತಾರೆ ಗೈಸ್. ನಮ್ಮ ಅಪ್ಪ ಅಮ್ಮನ ಮನೆಗ್ ಬರ್ಬೇಕಂದ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಅದು ಅದೊಂದ್ ಚೇಂಜ್ ಮಾಡ್ಕೊಂಡು ಹೆಣ್ಮಕ್ಳಿಗೂ ಅವ್ರ ತವ್ರ ಮನೆಗ್ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ, ಕರ್ಕೊಂಡ್ ಹೋಗ್ಬೇಕು ಅಂತ ಅನ್ನಿಸ್ಬೇಕು ಅವ್ರಿಗೆ. ಅದು ಇಷ್ಟ ಪ್ರಶ್ನೆ ಅಲ್ಲ. ರೋಡ್ ಸಾಕಲ್ಲ. ಈಗ ಮೈಸೂರ್ಗೆ ಅಂದ್ರೆ ನಾವು 1.5 ಗಂಟೆ ಹೊಟ್ಟು ಬಿಡ್ಬೋದು. ನಿಮ್ಮ ಊರಿಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ 4 ಅವರ್ ಬೇಕು. ತುಮಕೂರು ದಾಟ ಅಷ್ಟರಲ್ಲೇ ಸುಸ್ತಾಗ್ಬಿಡುತ್ತೆ ನನ್ಗೆ ಇವಾಗ. ನೀನ್ ಓಡಾಡ್ಲೇ ಬೇಡ, ಮನೇಲಿ ಮಲ್ಕೊಂಡ್ಬಿಡು ಸುಮ್ಮನೆ. ಟ್ರೈನ್ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಹೋಗ ನಡಿ. ನೆಕ್ಸ್ಟ್, ನಿಮ್ಮ ಮದುವೆ ಜೀವನದ ಅತ್ಯಂತ ಸಂತೋಷವಾದ ಕ್ಷಣ ಯಾವುದು? ಹೇಳಿದು ಅತ್ಯಂತ ಸಂತೋಷವಾದ ಕ್ಷಣ ಯಾವ್ದು ಯಾವುದೇ? ಯಾವ್ದು ಹೇಳು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಗೊತ್ತಿಲ್ಲ ಯಾವ್ದೇ ಅಂತ ಎಲ್ಲಾ ಕ್ಷಣಗಳು ಸಂತೋಷನೇ. ಪ್ರತಿಯೊಂದು ಕ್ಷಣನೂ ಸಂತೋಷವಾದ ಕ್ಷಣನೇ ನಮ್ಗೆ. ಆ ಥರದ್ದು ಯಾವುದು ಸ್ಪೆಷಲ್ ಅನ್ನೋದಿಲ್ಲ. ಎಲ್ಲಾನು ಮೆಮೊರೇಬಲ್. ನಮ್ಮ ಮದ್ವೆಗೆ ಹೊಸ್ತ್ರಲ್ಲಿ ಇದ್ದಿದ್ದು 1-2-3 ವರ್ಷ ಟೈಮು, ಅದು ಬಿಟ್ರೆ ಅಲ್ಲಿಂದ ಇಲ್ಲಿವರೆಗೂ ಎಲ್ಲಾನು ಒಳ್ಳೆ ಕ್ಷಣಗಳೇ ನಮ್ದು. ಕೇಳ ನಿನ್ನ ಸಾಕ? ಅಷ್ಟೇ, ಎಲ್ಲ ಒಳ್ಳೆ ಕ್ಷಣನೇ. ಮಕ್ಕಳು ಆಗಿದ್ದು ಎಲ್ಲಾನು ಒಳ್ಳೆ ಕ್ಷಣನೇ. ಇನ್ನ ಕೇಳ ಇನ್ನ ಇದೆಯಾ ಖಾಲಿನ? ಖಾಲಿ ಆಯ್ತು ನಾ. ಸಾಕು. ಸಾಕಿದೆ, ಅರ್ಧ ಗಂಟೆ ಆಗಿದೆ. ಬರೀ ಇಂಥದೆಯಾ? ಮೊದಲು ಬೆಳಗ್ಗೆ ತುಂಬಾ ಏಳುವವರು ಚೆನ್ನಾಗಿದೆ. ಯಾರು? ಮನೇಲಿ ಸೋಂಬೇರಿ ಯಾರು? ಕೇಳು ಬೇಡ ಕೇಳು. रुको जरा सबर करो. ಪ್ಲೀಸ್ ನಂಗೋಸ್ಕರ ಕೇಳು. ನಾನೇ ಎದ್ದೊಳೋದು. ಈಗ ಇದೆ ಯಾವ್ದೋ ಏನಂತಾರ ಅದಕ್ಕೆ, ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ರ್ಯಾಪಿಡ್ ಫೈರ್ ಕ್ವಶನ್ಸ್ ಹೇಳು. Okay. ಹಾ. ಬೆಳಗ್ಗೆ ಈಗ ಫಸ್ಟ್ ಎದ್ದೇಳೋದ್ ಯಾರು? ನಾನು ಗೈಸ್ ನಾನು. ನಾನು ಎದ್ಮೇಲೆ ನೀನ್ ಎಕ್ಸ್ಪ್ಲನೇಷನ್ ಎಲ್ಲ ಇದು ರ್ಯಾಪಿಡ್ ಫೈರ್. ಎಸ್ ಆರ್ ನೋ? ನಾನು ಎದ್ದೊಳ್ತೀನಿ. ಮನೆಯಲ್ಲಿ ಹೆಚ್ಚು ಸೋಮಾರಿ ಯಾರು? ರೂಪಾ, ನಾನೇ. ನನ್ನ ಹೆಂಡತಿ. ಸೆಲ್ಫಿ ತಗೊಳ್ಳೋದು ಹುಚ್ಚು ಯಾರಿಗೆ? ನನ್ನ ಹೆಂಡತಿಗೆ. ಇಬ್ರಿಗೂ ಇದೆ. ಇಲ್ಲ ಅವಳಿಗೆ. ಸೆಲ್ಫಿ ಹುಚ್ಚ ಅವ್ರಿಗಿಲ್ಲ, ಫೋಟೋ ಹುಚ್ಚಿದೆ, ನಂಗೆ ಸೆಲ್ಫಿ ಹುಚ್ಚು. ಮೊಬೈಲ್ ಹೆಚ್ಚು ಬಳಸುವುದು ಯಾರು? ನಾನು ಬಳಸ್ತೀನಿ, ಅವರಷ್ಟಿಲ್ಲ, ಅವರೇ. ಶಾಪಿಂಗ್ ಹೆಚ್ಚು ಸಮಯ ತಗೊಳ್ಳೋದು ಯಾರು? ನಾನು. ಟಿವಿ ರಿಮೋಟ್ಗಾಗಿ ಜಗಳ ಮಾಡುವುದು ಯಾರು? ನಾನೇ. ಮನೆಯಲ್ಲಿ ಹೆಚ್ಚು ನಗಿಸುವವರು ಯಾರು? ನಾನೇ. ಹೆಚ್ಚು ಹಠ ಮಾಡುವುದು ಯಾರು? ನಾನೇ. ಎಲ್ಲ ಅವರೇ. ಹೆಚ್ಚು ಸಿಹಿ ತಿನ್ನುವವರು ಯಾರು? ನಾನೇ. ಡ್ರೈವಿಂಗ್ ಚೆನ್ನಾಗಿ ಮಾಡುವವರು ಯಾರು? ನಾನೇ. ನಾನು ಇನ್ನು ಕಲಿತಾ ಇದ್ದೀನಿ. ಹೊರಗೆ ಸುತ್ತಲೂ ಹೆಚ್ಚು ಆಸೆ ಪಡುವವರು ಯಾರು? ನಾನೇ. ಇವರೇ. ಸಿನಿಮಾ ಆಯ್ಕೆ ಮಾಡುವವರು ಯಾರು? ನಾನು. ಇವರೇ. ಮಕ್ಕಳನ್ನು ಹೆಚ್ಚು ಮುದ್ದು ಮಾಡುವವರು ಯಾರು? ನಾನು. ಆ ಕಡೆ ವೈಫ್ ಇವಳು. ವಾರ್ಷಿಕೋತ್ಸವ ಅಥವಾ ಹುಟ್ಟುಹಬ್ಬವನ್ನು ಮರೆತು ಬಿಡುವವರು ಯಾರು? ಯಾರು ಇಲ್ಲ. ಯಾರು ಮರೆಯಲ್ಲ. ಹೆಚ್ಚು ಸರಿ ಅಂತ ಹೇಳುವುದು ಯಾರು? ನಾನೇ. ಅವರೇ. ನಾನು ಹೇಳಿದ್ದೆ ಸರಿ ಅನ್ನೋದು ಜಾಸ್ತಿ. ಮನೆಯಲ್ಲಿ ಸ್ವಚ್ಛತೆ ಕಾಪಾಡುವವರು ಯಾರು? ಹಂಗೇನಿಲ್ಲ, ಎಲ್ಲಾರು. ಇಬ್ರು. ಒಂದು ದಿನ ನೀವಿಬ್ರು ಸ್ವಾಪ್ ಆದ್ರೆ ಏನ್ ಮಾಡ್ತೀರಾ? ಅವಳು ಮಲ್ಕೊಂತಾಳಲ್ಲ ಬೆಳಗ್ಗೆ ಸಾಯಂಕಾಲ, ಹಂಗೆ ನಾನು ಮಲ್ಕೊಂತೀನಿ. ನಾನು ಅವ್ರ ಜೊತೆ ಮಲ್ಕೊತೀನಿ ಅಷ್ಟೇ. खत्म, बाय बाय, टाटा, गुड बाय, गया. ಆಮೇಲೆ ಬೇಜಾರಾಯ್ತು ಅದೆಲ್ಲ ಹೇಳಿರೋದಕ್ಕೆ. ಬೆಳಗ್ಗೆ ಸಾಯಂಕಾಲ ತಂಗ ಮಲಗಿರ್ತೀಯ ಅಂತ. ಬೆಳಗಿಂದ ಸಾಯಂಕಾಲದವರೆಗೂ ನಾನು ಮಲ್ಗಿರ್ತೀನ. ಹ್ಞೂ. ಹೇಳಕ್ಕೊಂದು ಇದು ಇರ್ಬೇಕು. ಇನ್ನೇನ್ ಮತ್ತೆ ತಿಂಡಿ ಬಂದ್ ಮಲ್ಕತ್ಯಾ? ನಿದ್ದೆ ಮಾಡ್ತೀನ? ಸುಮ್ನೆ ಮಲಗಿರ್ತೀಯ ಅಂತ. ಎಷ್ಟೊತ್ತವರೆಗೂ ಕೂಗ್ತೀರಾನ? ಆಯ್ತು, ಗುರ್ರ ಅಂತ ಯಾಕೆ ಬತ್ತೀಯ? ವಿಡಿಯೋ ಮಾಡಿ ಬಿಡೋದಲ್ಲೂ ಹೆಂಗ್ ಬತ್ತೀಯಲ್ಲ? ಜನ ಏನ್ ಅನ್ಕೊಳಾರ ನನ್ ಬಗ್ಗೆ? ಎಷ್ಟೊತ್ತವರೆಗೂ ಕೂಗ್ತೀರಾನ? ಅದಕ್ಕೆ ಮಲ್ಕೊಂಡು ಫೋನ್ ನೋಡ್ತಾ ಇರ್ತೀನಿ ಅಷ್ಟೇ. ಮಲ್ಕೊಂಡ್ ಫೋನ್ ನೋಡೋದು. ನಿದ್ದೆ ನೀನು ಮಾಡಲ್ಲ. ಅವ್ರ ಆಗಿ ಸ್ವಾಪ್ ಆದ್ರೆ ಏನ್ ಮಾಡ್ತೀಯ? ಅದೇ ಅಬ್ರಾಡ್ಗೆ ಹೋಗು. ನಾನು ಫಾರಿನ್ ಟ್ರಿಪ್ ಮಾಡ್ತೀನಿ. ಅವ್ರು ನನ್ ಬಿಟ್ಟು ಫಾರಿನ್ ಟ್ರಿಪ್ ಮಾಡಿದಾರಲ್ಲ, ನಾನು ಒಬ್ಳೆ ಸೋಲೋ ಫಾರಿನ್ ಟ್ರಿಪ್. ಕಂಗ್ರಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಯಾರಿಲ್ಲದೆ ಒಂದು ದಿನ ಕಷ್ಟವಾಗುತ್ತದೆ ಇಬ್ರಲ್ಲಿ. ನಾನು ಇರ್ತೀನಿ ಹಂಗೆ.
ಯಾರು ಇಲ್ಲ ಅಂದ್ರೂ ಇವ್ರು ಇರಲ್ಲ, ನಂಗೆ ಇರೋಕ್ಕಾಗಲ್ಲ, ಅವಳಿರ್ಲೇಬೇಕು. ಅವ್ರಿಗಿರ್ಬೇಕು. ನೀವಿಬ್ಬರಲ್ಲಿ ಕೊಟ್ಟ ಅತ್ಯುತ್ತಮ ಉಡುಗೊರೆ ಯಾವುದು ಒಬ್ಬರಿಗೊಬ್ಬರಿಗೆ? ನಾನು ಆರ್ಟ್ ಕೊಟ್ಟಿದ್ದೀನಲ್ಲ ಅದೇ. ನಾನೇ ಕೊಟ್ಕೊಂಡಿದ್ದೀನಿ ಅವಳಿಗೆ, ಅದೇ ಗಿಫ್ಟ್. ಓಕೆ, ಲಾಸ್ಟ್ ಕ್ವೆಶನ್. ಹಾ. ನಿಮ್ಮ ಪ್ರೀತಿಯನ್ನು ಒಂದು ಪದದಲ್ಲಿ ಹೇಳಬೇಕಾದರೆ ಯಾವ ಪದ ಬಳಸ್ತೀರಾ? ಪ್ರೀತಿ. ಬಂಗಾರ, ಗೋಲ್ಡ್. ವಜ್ರ ಅಂದಿದ್ರೆ ಇನ್ನ ವ್ಯಾಲ್ಯೂಬಲ್. ಡೈಮಂಡ್ ನಾನು ನೆಕ್ಸ್ಟ್ ಲೆವೆಲ್ ಪ್ಲಾಟಿನಮ್. ಡೈಮಂಡ್ ಹೋಲಿಸ್ತೀವಿ. ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್.